ಇದು ನಾನು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಅವರು ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅವರು ಇವತ್ತು ನಮ್ಮ ಶಶಿರಾಜನ್ನು ವಿನಾಕಾರಣ ಅರೆಸ್ಟ್ ಮಾಡೋದಿದ್ದಿದ್ರೆ ಈ ಘಟನೆಗಳೇ ನಡೀತಾ ಇರಲಿಲ್ಲ. ಅವತ್ತು ಕಳಿಂಜದ ಪ್ರಕರಣದಲ್ಲಿ ಮಿನಿಸ್ಟ್ರಿಗೆ ಪ್ರೆಷರ್ ಹಾಕಿ ನನ್ನ ಮೇಲೆ FIR ಮಾಡಿಸದಿದ್ದರೆ ಈ ಘಟನೆನೇ ಸೃಷ್ಟಿ ಆಗ್ತದೆ. ನಿಮ್ಮ ವಿರೋಧಿ ಭಾಳ ಬಲಿಷ್ಠವಾಗಿದ್ದಾರೆ ಅನ್ನುವಂಥ ಭಯ ಕಾಡ್ತಾ ಇದೆಯಾ ನಿಮಗೆ? ನಾನು ಅದಕ್ಕೆ ಅವನ ಹೆಸರೇ ಎತ್ತಲಿಲ್ಲ. ಅವನು ಅಂಥ ವ್ಯಕ್ತಿಯನ್ನು ಹೆಸರು ಹೇಳಲಿಕ್ಕೇ ನಾನು ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನನ್ನು ನಾನು ಲೀಡರ್ ಅಂತಲೇ ಕನ್ಸಿಡರ್ ಲೀಸ್ಟ್ ಬಾದರ್ ಅಂತಂದ್ರೆ ನೀವು ಇಷ್ಟು ಅಗ್ರೆಸಿವ್ ಆಗುವಂಥ ಅಗತ್ಯ ಇರಲಿಲ್ಲ. ಜನಸಾಮಾನ್ಯರ ರಕ್ಷಣೆಯ ದೃಷ್ಟಿಯಿಂದ ನಾನು ಅವರೊಟ್ಟಿಗಿದ್ದೇನೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಇತಿಹಾಸ ಅವತ್ತು ತುರ್ತು ಪರಿಸ್ಥಿತಿಯಿಂದ ಹಿಡಿದು ಮೊನ್ನೆಯ ಘಟನೆಯವರೆಗೆ ಅವರು ಪೊಲೀಸ್ ಇಲಾಖೆಯನ್ನು ಆಡಳಿತ ವ್ಯವಸ್ಥೆಯನ್ನು ಇಟ್ಕೊಂಡೇ ಅವರು ರಾಜಕಾರಣ ಮಾಡಿದವರು. ಅಲ್ಲ, ಒಂದು ಬೆಳ್ತಂಗಡಿ ಬಿಟ್ಟರೆ ಬೇರೆ ಯಾವುದೇ ತಾಲೂಕಲ್ಲಿ ಇಂಥ ಪ್ರಾಬ್ಲಮ್ ಆಗ್ತಾ ಇಲ್ವಾ? ಕಾಂಗ್ರೆಸ್ ಅವರು ರಾಜಕಾರಣ ಮಾಡ್ತಾ ಇಲ್ವಾ? ಅದ್ಯಾಕೆ ಪೂಂಜಾವರ ಕ್ಷೇತ್ರದಲ್ಲಿ ಮಾತ್ರ ಆಗ್ತಾ ಇದೆ? ನಾನು ಅದನ್ನೇ ಅವಾಗ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ನಾನು ಮೊದಲಾಗಿ ಹಿಂದುತ್ವದ ನಾನು ಯಾವತ್ತೂ ಹೇಳ್ತೇನೆ, ನಾನು ಮೊದಲು ಹಿಂದುತ್ವದ ರಕ್ಷಣೆಗೋಸ್ಕರ ಶಾಸಕನಾಗಿ ಕೆಲಸ ಮಾಡುವನು ಅಂತೇಳಿ. ಈ ದೇಶದಲ್ಲಿ ನನ್ನ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಎಲ್ಲೇ ಅನ್ಯಾಯ ಆದರೂ ಬಟ್ ಹಿಂದುತ್ವಕ್ಕಾಗಿ ಕೆಲಸ ಮಾಡಿದಂಥ ಅನೇಕ ಮಾಜಿ ನಾಯಕರುಗಳು ನಿಮ್ಮ ವಿರುದ್ಧವೇ ಪ್ರಚಾರ ಮಾಡಿದ್ರಲ್ಲ ಬಂದು ಕ್ಷೇತ್ರದಲ್ಲಿ. ಅದು ಇನ್ನೊಂದು ಸಲ ಡಿಸ್ಕಷನ್ ಮಾಡೋಣ. ಅದು ಅವರವರ ಮಾನಸಿಕತೆ. ಅವರು ಇವತ್ತು ನಾನು ಹಿಂದುತ್ವದ ಆಧಾರದಲ್ಲಿ ನನ್ನ ಅಪ್ಪ ನನ್ನ ಅಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದಲ್ಲಿ ನನ್ನನ್ನು ಬೆಳೆಸಿದವನು. ನಾನು ಸಾಯುವವರೆಗೂ ಇದೇ ಸಂಘಟನೆಯಲ್ಲಿ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡೋನು. ಇನ್ನು ಕೆಲವರು ಅಧಿಕಾರದ ದಾಹದಲ್ಲಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡ್ರೆ ಅದಕ್ಕೆ ನಾವು ಕಾರಣ ಅಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬದ್ಧತೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿದ್ಧಾಂತದಲ್ಲಿ ಕೆಲಸ ಮಾಡಿ ನಿಷ್ಠೆಯನ್ನು ಇಟ್ಕೊಂಡು ಕೆಲಸ ಮಾಡೋನು ಹಿಂದುತ್ವದ ಪ್ರತಿಪಾದಕ. ನಾನು ಯಾರೇ ನನ್ನ ವಿರುದ್ಧ ಹೋರಾಟ ಮಾಡಿದರೂ ನಾನು ಹಿಂದುತ್ವದ ಆಧಾರದಲ್ಲಿ ಅದನ್ನೆಲ್ಲವನ್ನು ಎದುರಿಸುವ ಶಕ್ತಿ ಇದೆ. ಪ್ರಾಯಶಃ ಇವತ್ತು ಕ್ಷೇತ್ರದ ಜನ ಯಾರೇ ಬಂದು ಪ್ರಚಾರ ಮಾಡಿದರೂ 1 ಲಕ್ಷ ಮತವನ್ನು ನನಗೆ ಕಳೆದ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬೆಳ್ತಂಗಡಿ ಇತಿಹಾಸದಲ್ಲಿ 1 ಲಕ್ಷ ಮತ ಒಂದು ಪಾರ್ಟಿ ಅಭ್ಯರ್ಥಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲ. ಅಂಥ ಇತಿಹಾಸವನ್ನು ಯಾರೇ ಪ್ರಚಾರ ಮಾಡಿದರೂ 1 ಲಕ್ಷ ಮತವನ್ನು ನಮಗೆ ಕೊಡುವ ಮೂಲಕ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೃತಜ್ಞತೆಯನ್ನು ಮತದಾರರು ಸಲ್ಲಿಸಿ. ಮೊನ್ನೆ 2 FIR ಆಯಿತು, ಪೊಲೀಸರು ಮನೆಗೆ ಬಂದರು. ಎಕ್ಸಾಕ್ಟ್ಲಿ ಏನಾಯಿತು ನಿಮ್ಮ ಹಾಗೆ ಪೊಲೀಸರ ನಡುವೆ ಮಾತುಕತೆ? ಅದೆಲ್ಲ ಕಾರ್ಯಕರ್ತರು ಬಂದು 106 ಮಂದಿ ಪೊಲೀಸರು ಬರೋಕ್ಕೆ ಮುಂಚೆ ಬೆಳಗ್ಗೆನೇ ಬಂದಿದ್ರು ಪೊಲೀಸರು. ಏನು ಹೇಳಿ ಬಂದಿದ್ರು ಅಂತ ನೋಡಿ. ನನ್ನ ಮೇಲೆ ಮೊದಲು ಸ್ಟೇಷನಿಗೆ ಹೋಗಿ ಅವಾಚ್ಯವಾಗಿ ಬೈದರು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಎನ್ನುವಂಥ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಅದು 5 ವರ್ಷದ ಕೆಳಗಿನ ಅಪರಾಧ ಶಿಕ್ಷೆ. ಅದರಿಂದಾಗಿ ನೇರ ಅರೆಸ್ಟ್ ಮಾಡುವಾಗಿಲ್ಲ. ಆ ಪ್ರಕರಣದಲ್ಲಿ ನೋಟಿಸ್ ಕೊಡಬಹುದು ಅಷ್ಟೇ. ಅದರ ನಂತರ ಸಿದ್ದರಾಮಯ್ಯವರು ಬೆಳ್ತಂಗಡಿಗೆ ಬಂದು ಹೋದ ನಂತರ ನನ್ನ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಒಂದು ಕೇಸು, ಆಮೇಲೆ ಅವ್ಯಾಚ್ಯ ಶಬ್ದದಿಂದ ಭಾಷಣ ಮಾಡಿದರು ಅಂತೇಳಿ, ಪ್ರೊವೋಕಿಂಗ್ ಭಾಷಣ ಮಾಡಿದರು ಅಂತೇಳಿ ಇನ್ನೊಂದು ಕೇಸ್ ಹಾಕಿದರು. ಅದು ಸಹ 5 ವರ್ಷದ ಕೆಳಗಿದ್ದು ಅದಕ್ಕೂ ಅರೆಸ್ಟ್ ಮಾಡಲಿಕ್ಕಾಗೋದಿಲ್ಲ, ನೋಟಿಸ್ ಕೊಡ್ಬೋದು. ನಿನ್ನೆ ಬೆಳಿಗ್ಗೆ ಬಂದು ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಒಂದು ನೋಟಿಸ್ ಕೊಟ್ಟರು. ಮೊದಲಿನ ಕೇಸಿಗೆ ಒಂದು ನೋಟಿಸ್ ಕೊಟ್ಟರು. ಸರಿ ಆಯಿತು ಅಂತೇಳಿ ನೋಟಿಸ್ ಸ್ವೀಕಾರ ಮಾಡಿದೆ. ನಾನು ನೋಟಿಸ್ ಸ್ವೀಕಾರ ಮಾಡಿ 10 ನಿಮಿಷದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು. ಇಲ್ಲ, ನಾವು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗ್ತದೆ, ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹೌದು, ನೀವು ಅರೆಸ್ಟ್ ಮಾಡಬೇಕಾಗ್ತದೆ, ನೀವು ನಿಮ್ಮನ್ನು ಬರಬೇಕು ನಮ್ಮೊಟ್ಟಿಗೆ ಅಂತ. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ನಿಮಗೆ ಸರಿಯಾದ ಕಾನೂನಿನ ಮಾಹಿತಿ ಇಲ್ಲ. ಈ ಪ್ರಕರಣದಲ್ಲಿ ನೀವು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಈ ಪ್ರಕರಣದಲ್ಲಿ ನೀವು ಅರೆಸ್ಟ್ ಮಾಡಿದರೆ ಆ ಸೆಕ್ಷನ್ ಏನು ಹೇಳ್ತದೆ ಅಂತ ಹೇಳಿದರೆ, ಯಾರು ಅರೆಸ್ಟ್ ಮಾಡಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, ಅವನನ್ನು ತಕ್ಷಣ ಕೋರ್ಟ್ ಸಸ್ಪೆಂಡ್ ಮಾಡ್ತದೆ. ಎಲ್ಲಿವರೆಗೆ ಆ ಸೆಕ್ಷನ್ ಹೇಳ್ತದೆ ಅಂತ ಹೇಳಿದರೆ, ಈ ನಾನ್ ಬೇಲೆಬಲ್ ಸೆಕ್ಷನ್ನಲ್ಲಿ ಅಡಿಯಲ್ಲಿ ವಿನಾಕಾರಣ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ
ಕೋರ್ಟನ್ನು ಲೀಡ್ ಮಾಡಿ ಎಲ್ಲಾದ್ರೂ ಜಡ್ಜ್ ಇದನ್ನು ನೀವು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ನೀವು ಹೇಳಿದ್ರೆ ಅಥವಾ ನಿಮ್ಮ ಮೂಲಕ ನಿಮ್ಮ ಲಾಯರ್ ಹೇಳಿದ್ರೆ? ಶುರುವಿಗೆ ನಾನು ಹೇಳಿದೆ ಇದು. ಓಕೆ, ನೀವು ಮಾಡಿದ್ರೆ ಅವರಿಗೂ ಪನಿಷ್ಮೆಂಟ್ ಆಗ್ತದೆ, ಅದರಿಂದಾಗಿ ನೀವು ಮತ್ತೆ ತಿಳ್ಕೊಳ್ಳಿ. ನಿಮ್ಮ ಏನು ರಿಯಾಕ್ಷನ್ ಇತ್ತು ಅವ್ರದ್ದು? ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಹೊಟ್ಟೆಗೆ ಹೊಡಿಲಿಕ್ಕೆ ನಾನು ರೆಡಿ ಇಲ್ಲ, ಯಾಕಂತ ಹೇಳಿದ್ರೆ ನೀವು ಯಾರ್ದೋ ಒತ್ತಡಕ್ಕೋಸ್ಕರ ನೀವು ಈ ಕೆಲಸ ಮಾಡಬೇಡಿ ಅಂತೇಳಿ. ಸರ್ ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರೆ ಆಮೇಲೆ ಅವರು ಇಲ್ಲ ಪೂಂಜಾವ್ರೆ, ನೀವು ಹೇಳ್ತಿರೋದು ನೋಡಿದ್ರೆ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಅಧಿಕಾರಿಗಳಿಗೆ ಲಾ ಬಗ್ಗೆ ಪರಿಜ್ಞಾನವೇ ಇಲ್ವಾ? ಅಂದ್ರೆ ನಿಮ್ಮಿಂದ ಅವ್ರು ಕಲ್ತು ಹೋದ್ರು ಪಾಠ ಅನ್ನೋ ರೀತಿಯಲ್ಲಿ ಇದೆ ಇದು. ಅಮ್ಮ ಅವ್ರದ್ದು ಏನು ಪರಿಸ್ಥಿತಿ ಅಂತ ಹೇಳಿದ್ರೆ, ಅವರು ನನ್ನ ಹತ್ರ ವೈಯಕ್ತಿಕ ಮಾತಾಡಬೇಕಾದ್ರೆ ಸರ್ ನಾವೇನು ಮಾಡೋದು, ಮೇಲಿನ ಆರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವ್ರು ಬಂದು ಹೋದ್ರು ಹೀಗಾಗಿ ಆರ್ಡರ್ ಆಯ್ತು? 100% ಸಿದ್ದರಾಮಯ್ಯ ಅವರು ಬಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋದ ನಂತರ ಅಲ್ಲಿರ್ತಕ್ಕಂಥ ರಾಜಕಾರಣದ ವ್ಯವಸ್ಥೆ ಬದಲಾಗಿ ಅವರು ನೇರ ಅವ್ರಿಗೆ ವೈಯಕ್ತಿಕವಾಗಿ ಏನ್ ಆಸಕ್ತಿ? ನಿಮ್ಮ ವಿರುದ್ಧವಾಗಿ ಪಿತೂರಿ ಮಾಡಿ ಅಂತ ಹೇಳೋದ್ರಿಂದ ಅವ್ರಿಗೇನ್ ಬೆನಿಫಿಟ್? ನಮ್ಮ ಜಿಲ್ಲೆಯ 136 ಜನ ಶಾಸಕರ ಬೆಂಬಲದ ಸರ್ಕಾರ ಸುಭದ್ರವಾಗಿದೆ ಅವ್ರದ್ದು. ಒಬ್ಬ ಹರೀಶ್ ಪುಂಜನ್ ಯಾಕೆ ಟಾರ್ಗೆಟ್ ಮಾಡ್ತಾರೆ ಸಿದ್ದರಾಮಯ್ಯ? ನಮ್ಮ ಜಿಲ್ಲೆಯ ಕಾಂಗ್ರೆಸ್ನವರ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮಣಿದು ಅವ್ರು ಏನ್ ಮಾಡ್ಬೇಕು ಅವರ ಪಾರ್ಟಿಯ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಅವ್ರು ಮಾಡೇ ಮಾಡ್ತಾರೆ. ಸೊ ಇದ್ರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಕೈವಾಡ ಇದೆ ಅಂತ ಹೇಳ್ತಿದ್ದೀವಿ. 100ಕ್ಕೆ 100 ಸಿದ್ದರಾಮಯ್ಯ ಅವರು ಬಂದು ಹೋದ ಮರುದಿವಸನೇ ನನ್ನ ಮೇಲೆ FIR ಮಾಡಿದ್ದು. ಹಾಗಾದ್ರೆ ಪ್ರತಿಭಟನೆ ಆಗಿ ಸಂಜೆ ನಿನ್ನೆ ಪ್ರತಿಭಟನೆ ಆಗಿದೆ, ಬೆಳಿಗ್ಗೆ ನಾವು 1 ಗಂಟೆ ಪ್ರತಿಭಟನೆ ಮುಗಿಸಿದ್ದೇವೆ. ಮಾರನೇ ದಿನ 6 ಗಂಟೆಗೆ ನಮ್ಮ ಮೇಲೆ FIR ಆಗತ್ತೆ ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ. ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳಿದ್ರೆ ಅವತ್ತೇ ಮಾಡ್ಬೋದಿತ್ತಲ್ಲ, 1 ಅವರಲ್ಲಿ ಮಾಡ್ಬೋದಿತ್ತಲ್ಲ. SP ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, DSP ಇದ್ರು. ಅನ್ಲಾಫುಲ್ ಅಸೆಂಬ್ಲಿ ಸೆಕ್ಷನ್ ಇದೆ, ಮಾಡಬಾರ್ದು, ಚುನಾವಣಾ ನೀತಿ ಸಂಹಿತೆ ಇದೆ, ಮಾಡಬಾರ್ದು ಅಂತ ಇದ್ರೆ ತಕ್ಷಣ ಮಾಡ್ಬೋದಿತ್ತಲ್ಲ FIR. ಅಷ್ಟೊಂದು ಜನ ಸೇರಿದ್ರು ನಿಮ್ಮ ಮನೆ ಮುಂದೆ, ಅದಕ್ಕಿಂತ ಹೆಚ್ಚು ಪೊಲೀಸರೇ ಸೇರಿದ್ರು. ಸೊ ಆ ಸಂದರ್ಭದಲ್ಲಿ ನಿಮ್ದು ಅರೆಸ್ಟ್ ಆಗುತ್ತೆ ಅಂತಿತ್ತು. ಚೌಟ ಅವರು ಬಂದರು, ನಳಿನ್ ಕುಮಾರ್ ಕಟೀಲ್ ಅವರು ಬಂದರು, ಎಲ್ಲ ಅಲ್ಲಿಯ ಶಾಸಕರೆಲ್ಲ ಬಂದರು. ನಿಮ್ಮದು ಇನ್ನೇನು ಈ ಕ್ಷಣದಲ್ಲಿ ಅರೆಸ್ಟ್ ಆಗ್ತಾರೆ ಅಂತಿತ್ತು. ಆಮೇಲೆ ಏನಾಯಿತು ನೋಡಿ, ಅವರಿಗೆ ಅಲ್ಲಿ ಬಂದಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, ಅವರಿಗೆ ಕಾನೂನಿನ ಪರಿಜ್ಞಾನ ಇತ್ತು, ಅವರು ಅದನ್ನು ತಿಳ್ಕೊಂಡಿದ್ದರು. ಅವ್ರು ಏನು ಹೇಳ್ತಾರೆ, ಅವರಿಗೆ ನಾವು ಇದನ್ನು ಪದೇ ಪದೇ ಹೇಳ್ತೇವೆ, ನಮ್ಮ ವಕೀಲರು ಎಲ್ಲರೂ ಅವರಿಗೆ ಪದೇ ಪದೇ ನೋಡಿ, ನೀವು ಇವತ್ತು ಅರೆಸ್ಟ್ ಮಾಡಿ ತಗೊಂಡೋದ್ರೆ ನಾಳೆ ಇದರ ಪರಿಣಾಮ ನೀವು ಎದುರಿಸ್ಬೇಕಾಗ್ತದೆ ಅಂತೇಳಿ. ಸೊ ಅವರು ಭಾಳ ಗೊಂದಲದಲ್ಲಿದ್ದರು. ಆ ಕಾರಣಕ್ಕೋಸ್ಕರ ಮಧ್ಯಾಹ್ನ 11 ಗಂಟೆಯಿಂದ ಸಂಜೆ 6-7 ಗಂಟೆಯವರೆಗೂ ಅವರು ಒಂದು ಸಲ ನಮ್ಮಲ್ಲಿ ಮಾತಾಡೋದು, ಇನ್ನೊಂದು ಸಲ ಹೋಗಿ SP ಹತ್ರ ಮಾತಾಡ್ತಾರೆ ಅಥವಾ IG ಹತ್ರ ಮಾತಾಡ್ತೇವೆ, ಮಾತುಕತೆ ಮಾಡಿ ಕೊನೆಗೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು DSP ಅವರು ಬಂದರು. ಆ ಸಂದರ್ಭದಲ್ಲಿ ನಾವೊಂದು ನಿರ್ಣಯ ಮಾಡಿದ್ವಿ, ವಿನಾಕಾರಣ ಒಬ್ಬ MLA ಅನ್ನು ಅರೆಸ್ಟ್ ನೀವು ಮಾಡ್ತೀರಂತಾದರೆ ಮಾಡಿ, ಆದರೆ ನಾಳೆ ನಡೀತಕ್ಕಂಥ ಯಾವುದೇ ಅಹಿತಕರ ಘಟನೆಗಳಿರ್ಬೋದು, ಮತ್ತು ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಭಾರತೀಯ